ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಮಾತನಾಡೋಕ್ಕೆ ನಮ್ಮ ಜೊತೆ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಹಿಂದೆ ಒಂದು ಮಾತಿತ್ತು, ಅಂದರೆ ಅಣ್ಣವ್ರ ಕಾಲದಲ್ಲಿ, ಅಂಬರೀಷ್ ಅಣ್ಣನ ಕಾಲದಲ್ಲಿ ಒಂದು ಕರೆಗೆ ಇಡೀ ಇಂಡಸ್ಟ್ರಿ ನಮ್ಮನೆ ಕೆಲಸ ಅಂತ ಬರ್ತಾ ಇದ್ರು. ಒಂದು ಇನ್ವಿಟೇಷನ್ ಇರಲಿಲ್ಲ, ಆಹ್ವಾನ ಇರ್ತಿರಲಿಲ್ಲ, ಏನಿಲ್ಲ. ಸೊ ನಿನ್ನೆ ಹೇಳಿದಂಥ ಹೇಳಿಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲೋ ಒಂಥರ ತುಂಬ ಹತ್ತಿರದಲ್ಲಿದೆ ಅನ್ನಿಸ್ತಾ ಇದೆಯಾ ಅಂತ ಇವತ್ತಿನ ಬೆಳವಣಿಗೆ ನೋಡಿದ್ರೆ? ಇಲ್ಲ, ಅವ್ರಿಗೆ ನೋವಾಗಿದೆ. ಆಮೇಲೆ ಕೆಲವರು ಅದನ್ನೇನಂತಾರೆ ಅಂದರೆ, ಇದನ್ನು ರಾಜಕೀಯ ಪ್ರೇರಿತ ಮಾಡಬಾರ್ದು. ಅವ್ರೇನು ಹೇಳಿದ್ರು ಅಂದರೆ, ಮಹಾದಾಯಿಗೆ ನಾವು ನೀರು ಹೋರಾಟಕ್ಕೆ ಕರೆದು ನೀವ್ಯಾರ ಬರಲ್ಲ, ವಿಜಿ ಮತ್ತು ಸಾಧು ಕೋಕಿಲ ಬಂದರು. ಅವ್ರು ಬಂದಿದ್ದಕ್ಕೆ ನಾವು ಸಾಧು ಕೋಕಿಲ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು. ಅಧ್ಯಕ್ಷ ಮಾಡಿದ ಪೊಲೀಸ್ ಸ್ಟಾಪ್ ಇಟ್ಬಿಟ್ರು. ಅದು ಕ್ಲೋಸ್. ಅಧ್ಯಕ್ಷ ಮಾಡಿದರೆ ಅವ್ರು ಕೆಲಸ ಮಾಡೋದಕ್ಕೆ ಒಂದು ಅವ್ರ ಪಾರ್ಟಿಯಿಂದ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಾದ ನಂತರ ಚಿತ್ರೋದ್ಯಮ ಯಾರಿಗೂ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರು ಮಾಡ್ತಾಯಿದ್ದೀವಿ? ಇಂಡಸ್ಟ್ರಿಗೆ ಯಾಕೆ ಮತ್ತೆ ಸರ್ಕಾರ 7-8 ಕೋಟಿ 9 ಕೋಟಿ ಖರ್ಚು ಮಾಡಬೇಕು? ಎಲ್ಲ ಕಲಾವಿದರು ಬರಬೇಕು ಅಂತ ಅವ್ರು ಹೇಳಿದ ಹೊರತು, ಆಮೇಲೆ ಈ ಉದ್ಯಮದಲ್ಲಿ ಮಾತಿರ್ತಾರೆ. ನಮ್ಮ ವಾಣಿಜ್ಯ ಮಂಡಳಿ, ನಿರ್ಮಾಪಕ ಸಂಘ ಸರ್ಕಾರಕ್ಕೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಯಾವುದೇ ಫಂಕ್ಷನ್, ಯಾವುದೇ ನೀವು ರಾಜಕೀಯ ಇಂಡಿಪೆಂಡೆಂಟ್ ಪಾರ್ಟಿ ಫಂಕ್ಷನ್ಗೆ ಹೋಗಬೇಡಿ. ಒಂದು ಕಾವೇರಿ ಹೋರಾಟ ಆಗ್ಬೋದು, ಮಹಾದಾಯಿ ಹೋರಾಟ ಆಗ್ಬೋದು, ನೀರಿನ ಹೋರಾಟ ಆಗ್ಬೋದು. ಈಗ ಮೊನ್ನೆ ಬೆಳಗಾಮಲ್ಲಿ ಆದಿದ್ದು ನೋಡಿದ್ರಲ್ಲ, ಬೆಳಗಾಂ ನಮ್ಮ ಕಡೆ ಅಂಥ ವಿಷಯದಲ್ಲಿ ನಮ್ಮ ಕಲಾವಿದರು ಬರಬೇಕು. ಎಲ್ಲರೂ ಬರಬೇಕು, ಸಣ್ಣವರು ದೊಡ್ಡವರು ಚಿಕ್ಕವರು ಇಲ್ಲ, ಬರಬೇಕು. ಬಂದಾಗ ಅದು ಒಗ್ಗಟ್ಟಾಗಿದ್ದರೆ ಚೆನ್ನಾಗಿರ್ತದೆ ಅಂತ ನಮ್ಮ ಆಸೆ. ಅದಕ್ಕೆ ಅವ್ರು ಕೇಳಿದ ತಪ್ಪೇನಿಲ್ಲ. ಅದಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತಿದ್ದಾರೆ. ಮುಂದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಕಿತ್ತಾಕ್ಬೋದು, ಮತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಇವೆಲ್ಲ ಕಿತ್ತಾಕ್ಬೋದು. ಅದನ್ನು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಯಾರ ವೈಯಕ್ತಿಕ ಹೆಸರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಹೇಳೋದು, ಚಿತ್ರರಂಗನ ನಿಜವಾಗ್ಲೂ 150 ನಾವು ಮೈಸೂರು ಮಾಡ್ತೀವಿ. ಫಸ್ಟು ದಯವಿಟ್ಟು ಮಾಡಿ ಸ್ವಾಮಿ. ನಮಗೆ ಲಾಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ನೀವು 5 ವರ್ಷ ಮುಂಚೆ ಇದ್ದಾಗಲೂ ಹೇಳಿದ್ರಿ ಮಾಡ್ತೀವಿ ಅಂತ ಮಾಡಿಲ್ಲ. ಅದಾದ್ಮೇಲೆ ತಿರುಗಿ ಗ್ಯಾಪ್ ಆಯಿತು. ಈ ಸತಿ ದಯವಿಟ್ಟು ಮಾಡಿಕೊಡಿ ಅಂತ ನಿಮ್ಮನ್ನು ಮನವಿ ಮಾಡ್ತೀವಿ. ಇಲ್ಲಿ ಇಂಡಸ್ಟ್ರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ತುಂಬ ಕಷ್ಟ ಇದೆ. ನಮ್ಮ ಇಂಡಸ್ಟ್ರಿ ಮುಂದಕ್ಕೆ ತುಂಬ ನಶಿಸೋಗುತ್ತೆ. ನೀವೆಲ್ಲ ದಯವಿಟ್ಟು ಉಳಿಸ್ಕೊಡಿ. ಹಳಬರಲ್ಲ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟು. ಆಮೇಲೆ ನಮ್ಮಲ್ಲಿ ಕಲಾವಿದರುಗಳು ದಯವಿಟ್ಟು ಬರಬೇಕು. ಕಲಾವಿದ ಸಂಘ ಸ್ಟ್ರಾಂಗ್ ಇರಬೇಕು, ನಿರ್ಮಾಪಕ ಸಂಘ ಸ್ಟ್ರಾಂಗ್ ಇರಬೇಕು, ವಾಣಿಜ್ಯ ಮಂಡಳಿ. ಈಗ ನೀನು ಎತ್ತು ನೀರು ಹೇಳಿದ್ರೆ ಕೋಣಕ್ಕೆ ಮೇಲೆ ಹೇಳ್ದಂಗೆ ಹಂಗೆ ಆಗಬಾರ್ದು ಅಂತ ನಾನು ಕೇಳಿ. ಇದನ್ನು ಎಚ್ಚರಿಕೆ ಗಂಟೆ ತಿಳ್ಕೊಬೇಕು. ಇದನ್ನು ಯಾರೂ ಅನ್ಯ ಭಾವಿಸ್ಬಾರ್ದು. ನಮ್ಮ ಉದ್ಯಮದವರು, ರಾಜಕೀಯದವರೇನೋ ಮಾತಾಡ್ಕೊತವ್ರು, ನಮಗೆ ಸಂಬಂಧ ಬೇಡ. ತಮ್ಮ ಚಿತ್ರೋದ್ಯಮ ಯಾವ ರೀತಿ ಇರಬೇಕು ಅಂದರೆ, ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಇರೋದು ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆ ಲೆವೆಲ್ಗೆ, ಏಷ್ಯಾ ಲೆವೆಲ್ಗೆ ಹೋಗ್ತಾ ಇದೆ, ಫಾರಿನ್ ಲೆವೆಲ್ಗೆ ಹೋಗ್ತಾ ಇದೆ. ಏನು ಕೇಳಿ ಖುಷಿ ತಾನೆ ಅವ್ರು ಹೇಳಿದ್ದು. ನಮ್ಮ ಕನ್ನಡ ಚಿತ್ರಕ್ಕೆ ಒಂದಿನ ಹೋಗ್ತಾ ಅವ್ರು ಎಕ್ಸಿಬಿಟರ್ ಆಗಿ ಇವತ್ತು 25 ಥಿಯೇಟ್ರ್ ಇದೆ. ಅವರು ಹೇಳಿದ್ರು ಒಂದು ಕಾಸು ಬರ್ತಾಯಿಲ್ಲ, ಸಿನಿಮಾಗಳು ಬರ್ತಾಯಿಲ್ಲ, ಚೆನ್ನಾಗಿರೋ ಸಿನಿಮಾ ಮಾಡಿ. ಅವ್ರು ಹೇಳಿದ ತಪ್ಪೇ ಇಲ್ಲ. ಅದು ನಾವು ಬೇರೆ ಕಲ್ಪನೆ ಮಾಡಬಾರ್ದು ಅಂತ ನಾನು ಹೇಳ್ಕೊಳ್ತೀನಿ. ಅದನ್ನು ಬೇರೆ ಅವ್ರ ಹೆಸರು ಹೇಳೋದು, ಇವ್ರ ಹೆಸರು ಹೇಳೋದು, ಬೇರೆ ಹೇಳೋದು ನೆಸಿತೆ. ಇದು ಉದ್ಯಮದವರು ಅರ್ಥಬೇಕು. ವಾಣಿಜ್ಯ ಮಂಡಳಿಗೆ ಟೈಟ್ ಮಾಡ್ಬೋದು, ಇಲ್ಲ ಅಕಾಡೆಮಿಗೆ ಇವತ್ತು ದುಡ್ಡು ಕೊಟ್ಟರು, ನೆಕ್ಸ್ಟ್ ಬೇಡ ಒಂದು 50 ಕೋಟಿ ಕೊಟ್ಬಿಟ್ಟು ಸಿನಿಮಾ ಮಾಡಿ ಅಕಾಡೆಮಿ ಟೈಟ್ ಮಾಡ್ತಾರೆ. ನೊಟ್ಟು ಮಾಡಿ ಟೈಟ್ ಆ ಥರ ಅರ್ಥದಲ್ಲಿ ತೆಗಬೇಕು. ನೀವು ಯಾಕೆ ಕಲಾವಿದರು ಟಾರ್ಗೆಟ್ ಮಾಡ್ತೀರಾ? ನಮ್ಮ ಕಲಾವಿದರು ಯಾರು, ನಮ್ಮ ಕಲಾವಿದರು ಅಕಾಡೆಮಿಯವ್ರು ಯಾರು ಮೀಟ್ ಮಾಡಿ ಹೇಳಿದರೆ ಅದು ಯಾರು ಮಿಸ್ ಮಾಡಲ್ಲ. ಕೆಲವೇನು ಗೊಂದಲ ಇರ್ಬೋದು, ಅದು ನೋಡಿಕೊಂಡು ಮಾತಾಡೋದು ಒಳ್ಳೆಯದು. ಒಂದಷ್ಟು ಜನಕ್ಕೆ ಆಹ್ವಾನ ಸರಿಯಾಗಿ ತಲುಪಿಲ್ಲ ಅನ್ನೋಂಥದ್ದು. ಯಾಕಂದರೆ ಜಗ್ಗೇಶ್ವರ ಒಂದು ಟ್ವೀಟನ್ನು ಮಾಡ್ತಾರೆ ಆ ವಿಚಾರವಾಗಿ. ಸರ್, ಯಾರೋ ಒಬ್ಬ ತಲುಪಿಲ್ಲ, ಇನ್ನು ಮಿಕ್ತವರೆಲ್ಲ ಬರ್ಬೋದಲ್ಲ. ಅದೇ ನಾನು ಈಗ ಅನಂತ ಕೇಳಿದೆ, 140 ಜನಕ್ಕೆ ಕೊಡೋದು. 140 ಜನಕ್ಕಿಂತ ಮೇಜರ್ ಇವತ್ತು ರನ್ನಿಂಗ್ ಇರೋ ಕಲಾವಿದರು ಬರಬೇಕು, ಎಲ್ಲರೂ ಬರಬೇಕು. ಅದರ ಎರಡೇ ಮಾತಿಲ್ಲ. ಅಲ್ಲಿ ವ್ಯವಸ್ಥೆ ಅಚ್ಚುಕಟ್ಟಾಗಿರಬೇಕು, ಎಲ್ಲ ರೀತಿ ಕರೆಕ್ಟಾಗಿ ಮಾಡಬೇಕು. ಅದರಿಂದ ಯಾರು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅನಂತ ನಂಗೆ ತೋರಿಸೋದು ಲಿಸ್ಟ್ ಇದೆ, ಟೈಮಿಂಗ್ ಕೊಟ್ಟು ಲಿಸ್ಟ್ ಇದೆ. ಜಗ್ಗೇಶ್ಗೆ ಲೇಟಾಗಿ ಹೋಗಿರ್ಬೋದು, ಅಥವಾ ಲೇಟಾಗಿ ಅವ್ರು ಮನೆ ಕೊಟ್ಟಿರೋದು ತಲುಪಿರೋದು ಲೇಟ್ ಆಗಿರ್ಬೋದು. ಅದು ತಪ್ಪಿಲ್ಲ. ಒಬ್ಬ ಸರ್ ಎಲ್ಲರೂ ಬಂದು ಕೊಟ್ಟವರೆಲ್ಲ ಬರಬೇಕು ಅಂತೇನಿಲ್ಲ. ಕೆಲವು ಕೆಲಸಗಳು ಇರ್ತದೆ, ಕೆಲವು ಬರೋಕ್ಕಾಗಲ್ಲ. ಇಂಥ ವಿಷಯದಲ್ಲೆಲ್ಲ ಒಗ್ಗಟ್ಟಾಗಿದ್ರೆ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಿದಾಗ ನಾವೆಲ್ಲ ಸಹಕರಿಸಬೇಕು, ಕೈ ಜೋಡಿಸೋರು ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಸಿಗುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಇಂಡಸ್ಟ್ರಿಗೆ ಒಂದು ಪ್ರಬಲ ನಾಯಕನ ಕೊರತೆ ಕಾಡ್ತಾ ಇದೆ ಅಂತ. ಅದು ಇವತ್ತಿಲ್ಲ, ತುಂಬ ದಿನ ಆಯ್ತಲ್ಲ. ಪ್ರಬಲ ನಾಯಕರು ಕೊಲ್ತಬೇಕು ಅಂತ ಅದನ್ನು ದಯವಿಟ್ಟು ನಿರ್ಮಾಪಕ ಕಲಾವಿದರ ಸಂಘದಲ್ಲಿ ಒಂದು ಅದು ಅಸೋಸಿಯೇಷನ್ ಕೂತ್ಕೊಂಡು, ಹೊಸ ಕಲಾವಿದರ ಹಳ ಕಲಾವಿದರು ಕೂತ್ಕೊಂಡು ಒಂದು ನಾಮಿನೇಷನ್ ಮಾಡಿ ಅವ್ರಿಗೆಲ್ಲ ಒಂದು ರೂಪುರೇಷೆ ತೊಗೊಂಡು ಯಾರೋ ಒಬ್ಬರು ಒಳ್ಳೆ ಲೀಡರ್ ತೊಗೊಂಡ್ರೆ ಚೆನ್ನಾಗಿ ಮುಂದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಸಿಗುತ್ತೆ. ಗೌರ್ಮೆಂಟಿಂದ ಆಗುವಂಥ ಕೆಲಸಗಳೆಲ್ಲ ಆಗ್ತದೆ. ಯಾಕಂದರೆ ಸಬ್ಸಿಡಿ ಕೊಡ್ತದೆ, ಈ ಕಡೆ ಸವಲತ್ತುಗಳನ್ನು ಕೊಡ್ತದೆ. ಎಲ್ಲೋ ಒಂದು ಕಡೆ ಈ ಕಡೆಯಿಂದ ರಿಸೀವಿಂಗ್ ಹ್ಯಾಂಡ್ ಇದೆಲ್ಲ, ಆ ಕಡೆ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ವಾ ಅಂತ. ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, JDS ಸರ್ಕಾರ, ಚಿತ್ರರಂಗಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಸಹಾಯ ಮಾಡಿದರೆ ಯಾರೂ ಇಲ್ಲ ಅಂತ ಹೇಳಿಲ್ಲ. ಯಾವುದೇ ಜನನಾಯಕರು ಯಾವತ್ತೂ ಚಿತ್ರೋದ್ಯಮಕ್ಕೆ ಯಾರೂ ಇಲ್ಲ ಅಂದಿಲ್ಲ, ಮಾಡ್ತಾರೆ. ಇವರು ಈ ವಿಷಯ ಹೆಚ್ಚಿಗೆ ಮಾಡ್ತಾರೆ, ಮಾಡಬೇಕಷ್ಟೇ. ಯಾಕೆಂದರೆ ಚಿತ್ರೋದ್ಯಮ ಬೆಳಿಬೇಕು, ನಿಮ್ಮ ಸಹಕಾರ ಇರಲೇಬೇಕು. ಆದ್ದರಿಂದ ದಯವಿಟ್ಟು ಇವತ್ತು ಸ್ವಾಮಿ ನೀವೇನಾದ್ರು ದಯವಿಟ್ಟು ಕಿತ್ತಾಬಿಟ್ರೆ ನೀವು ಬೇರೆ ಯಾರಿಗೂ ಹೊಡೆಯಿಲ್ಲ. ನಿರ್ಮಾಪಕ ಒಬ್ಬನೇ ಸಾಯ್ತಾ ಇರೋದು, ಇನ್ಯಾರೂ ಸಾಯಲ್ಲ. ಆಮೇಲೆ ಬೆರಳೆಣಿಕೆ ಎಷ್ಟು ಕಲಾವಿದರು ಅವ್ರಿಗೇನು ಹ್ಯಾಪಿ ಆಗವ್ರೆ. ಇನ್ನು ಮಿಕ್ತ ಕಲಾವಿದರುಗಳು, ತಂತ್ರಜ್ಞರು ತುಂಬ ಅಫೆಕ್ಟ್ ಆಗುತ್ತೆ. ದಯವಿಟ್ಟು ನೀವೆಲ್ಲ ಸರ್ಕಾರ ಹೆಚ್ಚಿಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ.
ಇನ್ನೊಂದು ಅಂದರೆ ಒಂದಷ್ಟು ಜನ ಅಂದರೆ ಅವ್ರ ಕೆಲಸ ಆಯಿತು, ಅವ್ರ ಹೊಟ್ಟೆಪಾಡು ಆಯಿತು, ಅಷ್ಟಕ್ಕೆ ಮಾತ್ರ ನಿಂತ್ಕೊಬಿಟ್ಟಿದ್ರೆ. ಯಾಕಂದರೆ ಇಂಡಸ್ಟ್ರಿ ವಿಚಾರವಾಗಿ ವಾತಾವರಣವಾಗಿ ಯಾರೂ ಕೆಲಸ ಮಾಡ್ತಿಲ್ಲ ಅನ್ನೋ ಥರ ಒಂದಷ್ಟು ಬೆಳವಣಿಗೆಗಳು ಮಾತುಗಳು ಕೇಳ್ಬಿಡ್ತಾರೆ. ಸರ್, ಇದು ನಮ್ಮನೆ ಕೆಲಸ ಅಲ್ಲ, ಇದು ಚಿತ್ರೋದ್ಯಮ ಬೆಳಬೇಕು. ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಇವತ್ತು ಕನ್ನಡ ಚಿತ್ರರಂಗ ತುಂಬ ದೊಡ್ಡದಾಗಿ ಬೆಳೀತಾ ಇದೆ, ಇನ್ನೂ ಬೆಳೆದಿದೆ. ಇವತ್ತು ವರ್ಲ್ಡ್ ಲೆವೆಲು, ಪ್ಯಾನ್ ಇಂಡಿಯಾ ಲೆವೆಲು, ವರ್ಲ್ಡ್ ಲೆವೆಲ್ ಇದೆ. ಅದರಿಂದ ನಾವು ಅದನ್ನು ಇನ್ನೂ ಎತ್ತಿ ಬೆಳೆಸಬೇಕು. ದೊಡ್ಡವರು ಚಿಕ್ಕವರು ಅಂತೆಲ್ಲ ಭೇದ ಭಾವ ಇದ್ದರೆ ದೊಡ್ಡವರು ಚಿಕ್ಕವರು ಸಹಾಯ ಮಾಡಬೇಕು, ಚಿಕ್ಕವರು ದೊಡ್ಡವ್ರನ್ನ ಫಾಲೋ ಮಾಡಿಕೊಂಡು ಉದ್ಯಮ ಬೆಳೆಸಬೇಕು. ಇಲ್ಲಿ ಯಾರು ಯುಗೋ ತೊಗೋಬಾರ್ದು, ಯಾರು ವೈಮನಸ್ ತೊಗೋಬಾರ್ದು. ಇದು ಒಂದು ನಮ್ಮನೆ, ಇದು ನಮ್ಗೆ ಇವತ್ತು ಎಚ್ಚರಿಕೆ ಗಂಟೆ ಅಂತ ಹೇಳಿದೆ ಸರ್ಕಾರ ಹೇಳೋದು ನಿಜವಲ್ಲೂ. ಇಲ್ಲಾಂದ್ರೆ ಮುಂದಕ್ಕೆ ಸರ್ಕಾರ ಏನು ಅಂದರೆ ನಿಮ್ಮನ್ನು ಯಾರು ಬಂದು ಅಟ್ಯಾಕ್ ಮಾಡಲ್ಲ, ಯಾವ ರೀತಿ ಸೌಲಭ್ಯಗಳು ಕಟ್ ಮಾಡ್ತಾರೆ. ಆಮೇಲೆ ಅವ್ರೇಂತಕ್ಕೆ ನಿಮ್ಗೆ ಏಂತಕ್ಕೆ ಮಾಡಬೇಕು ಅಂತ ಹೇಳ್ತಾರೆ, ಅಷ್ಟೇ ಹೊರತು ಬೇರೆ ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೆ ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.